ಮೆಡಿಕಲ್ ಸ್ಟೋರ್ ಮಾಡಿ ನಾವು ಇಮಿಡಿಯೇಟ್ ಲಾಭ ತೆಗಿತೀವಿ ಅಂದ್ರೆ ಕಷ್ಟ. ಮೆಡಿಕಲ್ ಸ್ಟೋರ್ಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಬರುತ್ತೆ, ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆ ಅಂತ ಅದೆಲ್ಲ ಸುಳ್ಳು ಸರ್. ಒಂದು ಮೆಡಿಕಲ್ ಸ್ಟೋರ್ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ 20% ಸಿಗುತ್ತೆ. ಎಷ್ಟು ವರ್ಷ ಆಯ್ತು ಸರ್ ನೀವು ಮೆಡಿಕಲ್ ಸ್ಟೋರ್ ಓಪನ್ ಮಾಡಿ? ಮೆಡಿಕಲ್ ಸ್ಟೋರ್ ಓಪನ್ ಮಾಡಿ 2 ವರ್ಷ ಆಯ್ತು. ಈ ಮೆಡಿಕಲ್ ಸ್ಟೋರ್ ಓಪನ್ ಮಾಡಿ 2 ವರ್ಷ ಆಯ್ತು. ಓಕೆ ಓಕೆ ಸರ್, ನಿಮ್ಗೆ ಈಗ ನೀವು ಶುರು ಮಾಡಿದ್ದು ನಿಮ್ಗೆ ಮುಂಚೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಯಾರಾದ್ರೂ ಒಬ್ರು ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ಬೇಕು ಅಂತಂದ್ರೆ ಏನೇನು ನೋಡ್ಬೇಕು ಸರ್? ಏನೇನು ಬೇಸಿಕ್ ನೋಡ್ಕೊಬೇಕು? ಏನು ಬಾಡಿಗೆ ಆಗ್ಲಿ ಇರ್ಬೋದು, ಸ್ಟಾರ್ಟಿಂಗ್ ಮೆಡಿಕಲ್ ಎಲ್ಲಿ ಸೋರ್ಸ್ ಮಾಡ್ಬೇಕು, ಮೆಡಿಸಿನ್ಸ್ ಅಂದ್ರೆ ಫಸ್ಟ್ ನಾವು ಅಂಗಡಿ ನೋಡ್ಬೇಕು. ಇಷ್ಟು ಸ್ಕ್ವೇರ್ ಫೀಟ್ ಅಂತ ಇರ್ಬೇಕು, 120 ಸ್ಕ್ವೇರ್ ಫೀಟ್ ಕಂಪಲ್ಸರಿ ಇರ್ಲೇಬೇಕು ಮೆಡಿಕಲ್ ಸ್ಟೋರ್ಗೆ. ಸರಿ. ಸೊ ಒಂದು ಫ್ರಿಡ್ಜ್ ಇರಬೇಕು, ರ್ಯಾಕ್ ಮತ್ತೆ ಟೇಬಲ್, ಇಷ್ಟು ಬೇಸಿಕ್ ಥಿಂಗ್ಸ್. ಒಂದು ತೋರಿಸಿ ಸರ್, ಸುಮ್ಮನೆ ಹಂಗೆ ತೋರಿಸಬೇಕು ನೋಡಿ. ಇದು ರ್ಯಾಕ್. ಸೊ ರ್ಯಾಕ್ ನಾವು ಯಾವ ತರ ಸ್ಟಾಕ್ ಇರ್ತೀವಿ ಅದ್ರ ಮೇಲೆ ನಾವು ರ್ಯಾಕ್ ಇಟ್ಕೋಬೇಕು. ಸರಿ. ಸೊ ಮಿನಿಮಮ್ ಅಂದ್ರೆ ಒಂದ್ ರ್ಯಾಕ್ ಅಂತೂ ಕಂಪಲ್ಸರಿ ಬೇಕಿರ್ಬೇಕು. ಇದು ಒಂದು ರ್ಯಾಕ್, ಇದು ಫುಲ್ ಒಂದ್ ರ್ಯಾಕ್. ಈಗೆಲ್ಲ ಮೊದ್ಲೆಲ್ಲ ಕೈಲಿ ಬಿಲ್ ಮಾಡ್ತಾ ಇದ್ರು, ಈಗೆಲ್ಲ ಕೈಲಿ ಬಿಲ್ಲಿಂಗ್ ಇಲ್ಲ. ಸೊ ಸಿಸ್ಟಮ್ ಇದೆ, ಸಿಸ್ಟಮ್, ಇಂಟರ್ನೆಟ್, ಪ್ರಿಂಟರ್. ಓಕೆ, ಅದೆಲ್ಲ ಆಲ್ಮೋಸ್ಟ್ ಒಂದು ಎಲ್ಲ ಸೇರಿ ನೀವು ಯಾವ ತರ ತಗೊಂತೀರಾ ಆ ತರ ಪ್ರೈಸ್. ಇದೆಲ್ಲ ನೀವು ತಗೊಂಡಿರೋದು ಎಷ್ಟು ಕೇಳ್ಬೋದಾ? ಇದು ನಮ್ದು 55,000 ಚಿಲ್ಲರೆ ಸಿಸ್ಟಮ್. ಸೊ ಅಂದ್ರೆ ಕೆಲವರು ಅದು ಅವರವರ ಅಭಿರುಚಿ ತಕ್ಕಂಗೆ ಅವರವರ ಇದ್ರ ಮೇಲೆ ತಗೊಂಡು ಇಟ್ಕೋಬಹುದು. ಸೊ ನಮ್ಗೆ ಸ್ವಲ್ಪ ಕಂಫರ್ಟಬಲ್ ಆಗಿರ್ಲಿ ಚೆನ್ನಾಗಿರೋ ತಗೊಂಡಿದೀವಿ. ಕರೆಕ್ಟ್. ಸೊ ಸಿಸ್ಟಮ್, ಪ್ರಿಂಟರ್ ಎಲ್ಲ ಸಿಗುತ್ತೆ. ಸೊ ಇದು ಕಂಪಲ್ಸರಿ ಬೇಸಿಕ್. ಈಗ ರ್ಯಾಕ್ ಅಂಗಡಿ ಕಂಪಲ್ಸರಿ, ರ್ಯಾಕ್ ಮತ್ತೆ ಫ್ರಿಡ್ಜ್ ಇವೆಲ್ಲ ಬೇಸಿಕ್ ಥಿಂಗ್ಸ್. 120 ಸ್ಕ್ವೇರ್ ಫೀಟ್ ಅಂಗಡಿಲಿ ಇರ್ಲೇಬೇಕು ಮಿನಿಮಮ್. ಇದು ಮಿನಿಮಮ್ 120 ಸ್ಕ್ವೇರ್ ಫೀಟ್, 120 ಮಿನಿಮಮ್. ಅದ್ಮೇಲೆ ಎಷ್ಟು ಬೇಕಾದ್ರೂ ದೊಡ್ಡದಿರ್ಬೋದು. ಇದಿಷ್ಟು ಬೇಸಿಕ್. ಅದಾದ್ಮೇಲೆ ಡ್ರಗ್ ಆಫೀಸ್ಗೆ ಹೋಗಿ ನೀವು ಈ ತರ ಮಾಡ್ತಿದೀವಿ ಅಂತ ಅಂಗಡಿ ನೋಡ್ಕೊಂಡು, ಅಂಗಡಿ ಎಲ್ಲ ಮಾಡ್ಕೊಂಡು ಅವ್ರು ಬಂದು ಹೇಳಿದ್ರೆ, ಸೊ ಡ್ರಗ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡ್ತಾರೆ ಸ್ಕ್ವೇರ್ ಫೀಟ್ ಎಷ್ಟಿದೆ ಎಲ್ಲ ಇಟ್ಕೊಂಡಿದಾರ ಅಂತ. ಫಸ್ಟ್ ಇದಕ್ಕೆ ಏನು ಪರ್ಮಿಷನ್ ತಗೊಳಕ್ಕೆ ಅವ್ರು ಬರ್ಬೇಕು. ಫಸ್ಟ್ ಇನ್ಫೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟ್ರಲ್ಲಿ ನಾವು ಒಬ್ರು QP ಇರ್ಬೇಕು, ಅಂದ್ರೆ B ಫಾರ್ಮಾ D ಫಾರ್ಮಾ ಮಾಡಿರೋ ಒಬ್ರು QP ಬೇಕು. QP ಇರಬೇಕು. ಜೊತೆಗೆ QP ಅಂದ್ರೆ ಸರ್ ಅದೇ ಕ್ವಾಲಿಫೈಡ್ ಪರ್ಸನ್ ಅಂತ. ಕ್ವಾಲಿಫೈಡ್ ಪರ್ಸನ್ B ಫಾರ್ಮಾ ಅಥವಾ D ಫಾರ್ಮಾ ಆಗಿರ್ಬೇಕು ಅವ್ರದ್ದು. ಅದಿದ್ರೆ ಕ್ವಾಲಿಫೈಡ್ ಪರ್ಸನ್ ಅಂತ ಅವ್ರು ಇರ್ಬೇಕು. ಮತ್ತೆ ಒಬ್ರು ಓನರ್. ಕ್ವಾಲಿಫೈಡ್ ಪರ್ಸನ್ ಏನ್ ಮಾಡ್ತೀವಿ ಅಂದ್ರೆ ಅವರೇ ಮಾಡ್ಬೋದು. ಇಲ್ಲ ಮಾಡಲ್ಲ ಅಂದ್ರೆ ಕ್ವಾಲಿಫೈಡ್ ಪರ್ಸನ್ ಬಿದ್ದು ಓನರ್ ಬೇಕಾದ್ರೆ ಮಾಡ್ಕೊಂಡ್ ಮಾಡ್ಬೋದು. ಸರಿ. ಅವ್ರು ಬಂದು ಎನ್ಕ್ವೈರಿ ಅಳತೆ ಮಾಡಿ ಆಮೇಲೆ ಅದಕ್ಕೆಲ್ಲ ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಮಾಡ್ಬೇಕು. ಎಲ್ಲಿ ಸಬ್ಮಿಟ್ ಮಾಡ್ಬೇಕು? ಅದೇ ADC ಆಫೀಸ್ ಎಲ್ಲ ಸಬ್ಮಿಟ್. ಡ್ರಗ್ ಇನ್ಸ್ಪೆಕ್ಟರ್ ಆಫೀಸ್ ಇದೆ ನಮ್ದು. ಅಲ್ಲಿ ಮೈಸೂರು ಔಷಧಿ ನಿಯಂತ್ರಣ ಮಂಡಳಿ ಅಂತಿದೆ. ಸೊ ಅಲ್ಲಿ ನಾವು ಅದನ್ನ ಎಲ್ಲ ಫುಲ್ ಫೈಲ್ ಮಾಡಿ ತಗೊಂಡು ಕೊಡ್ಬೇಕು. ಸೊ ಜಿಲ್ಲಾವಾರು ಅವ್ರು ಅಲ್ಲಿ ಸಿಗುತ್ತೆ ನಿಮ್ಗೆ? ಜಿಲ್ಲಾ ಸೆಂಟ್ರಲ್ ಎಲ್ಲ ಮೈಸೂರು, ಮಂಗಳೂರು, ಮಂಡ್ಯ, ಬೆಂಗಳೂರು ಈ ತರ ಅಲ್ಲಲ್ಲಿ ಒಂದು ಆಫೀಸ್ ಇರುತ್ತೆ. ಸೊ ಆಫೀಸಲ್ಲಿ ತಗೊಂಡೋಗಿ ಎಲ್ಲ ಫೈಲ್ ರೆಡಿ ಮಾಡಿ ಕೊಟ್ರೆ ಅವ್ರು ಆಮೇಲೆ ಇನ್ಸ್ಪೆಕ್ಷನ್ ಬರ್ತಾರೆ. ಇನ್ಸ್ಪೆಕ್ಷನ್ ಬಂದ್ಮೇಲೆ ಫುಲ್ ಚೆಕ್ ಮಾಡಿ ಆಮೇಲೆ ಅವರು ಹೋಗ್ತಾರೆ. ಇಷ್ಟು ದಿನ ಅಂತ ಇರುತ್ತೆ, ಅಷ್ಟು ದಿನದಲ್ಲಿ ಅವರು ಲೈಸೆನ್ಸ್ ಕೊಡ್ತಾರೆ. ಎಷ್ಟು ದಿವಸ ಆಗುತ್ತೆ ಸರ್ ಸ್ಟಾರ್ಟಿಂಗ್ ಲೈಸೆನ್ಸ್ ಪ್ರೊಸೆಸ್? 1 ವೀಕ್ ಬೇಕು. 1 ವೀಕ್ ಇದು ಪ್ರೊಸೆಸ್ ಆದ್ಮೇಲೆ ಅವ್ರು ಬಂದು ಇನ್ಫೆಕ್ಷನ್ ಮಾಡೋದ್ಮೇಲೆ 1 ವೀಕ್ ಅಥವಾ 15 ದಿನ ತಗೊಳ್ತಾರೆ. ಅದು ಆನ್ಲೈನ್ ಎಲ್ಲ ಫುಲ್ ಆನ್ಲೈನ್ ಎಲ್ಲ ಆದ್ಮೇಲೆ ಅವ್ರು ಬಂದು ನೋಡಿ ಆಮೇಲೆ ಒಂದು 10-15 ಡೇಸ್ ಟು 7 ಡೇಸ್ ಅಲ್ಲಿ ನಮ್ಗೆ ಲೈಸೆನ್ಸ್ ಬರುತ್ತೆ. ಈ ಬಿಲ್ಲಿಂಗ್ ಅಂತೆಲ್ಲ ಅಂದ್ರಿ. ಸೊ ಬಿಲ್ಲಿಂಗ್ ಎಲ್ಲ ಆದಾಗ ನಿಮ್ಗೆ ಸಾಫ್ಟ್ವೇರ್ ಗಳು ಬೇಕಾಗುತ್ತೆ. ಹೌದು. ಸೊ ಆತರ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ? ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಅದಕ್ಕೆ ನೀವು ದುಡ್ಡು ಎಷ್ಟು? ಹೌದು, ಮಾರ್ಗ್ ಅಂತ ನಾವು ತಗೊಂಡಿದ್ವಿ ಸಾಫ್ಟ್ವೇರ್. ಅದು ವರ್ಷಕ್ಕೆ ಅಮೌಂಟ್ ಇಷ್ಟು ಅಂತ ನಾವು ಕಟ್ಟಬೇಕು. ಓಕೆ, ವರ್ಷಕ್ಕೆ ಇಷ್ಟು ಸಾಫ್ಟ್ವೇರ್? ಒಂದೂವರೆ ಸಾವಿರ 2,000? ಇಲ್ಲ, ಮಾರ್ಗೆ ನಮ್ಗೆ ಒಂದು ವರ್ಷಕ್ಕೆ 4,000 ತಗೋತಾರೆ. 4,000 ತಗೋತಾರೆ. ಸರಿ. ಈ ರ್ಯಾಕ್ ಅಂತ ಹೇಳಿದ್ರಿ. ಸೊ ಇದು ಕಂಪ್ಯೂಟರ್ ಅದೆಲ್ಲ ನಿಮ್ಗೆ ಆಲ್ಮೋಸ್ಟ್ 50-55 ಸಾವಿರ ಆಯ್ತು. ಸರ್ ರ್ಯಾಕ್ ಗಳಿಗಾದ್ರೆ ಎಷ್ಟು ಖರ್ಚು ಮಾಡ್ಬೇಕು? ಈ ಸಿಂಗಲ್ ರ್ಯಾಕ್ ನೋಡಿ, ಇಷ್ಟು ಇದು ಸಿಂಗಲ್ ರ್ಯಾಕ್ ಅಂತೀವಿ. ಇಷ್ಟನ್ನ ಇದು ಸಿಂಗಲ್ ರ್ಯಾಕ್ ಆದ್ರೆ ನಿಮ್ಗೆ 2,000, 2,100, 2,200. ಇದು ಗೇಜ್ ಮೇಲೆ ಡಿಪೆಂಡ್ ಇದೆ. ಗೇಜ್ ಮೇಲೆ ನಾವು ಯಾವ ಮೇಲಿಂದ ಇಷ್ಟು ಫುಲ್ ಅಷ್ಟು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇಲ್ಲಿಗೆ ಸಿಂಗಲ್ ರ್ಯಾಕ್ ಅಂತೀವಿ. ಸರಿ. ಇದು ಗೇಜ್ ಚೆನ್ನಾಗಿದೆ. ಇದು ಗೇಜ್ ಚೆನ್ನಾಗಿರೋದು ಬೇಕು ಅಂದ್ರೆ 2,500, 2,800. ಗೇಜ್ ಕಮ್ಮಿಲಿ ಸಿಗುತ್ತೆ 2,100, 2,200. ಅದೊಂದು ರ್ಯಾಕ್ ನಿಮ್ ಡಿಪೆಂಡ್ ಅಪ್ ಅಂದ್ರೆ ನೀವು ಎಷ್ಟು ಬಜೆಟ್ ಅದ್ರ ಮೇಲೆ ಅದು ಎಷ್ಟು ಮೆಡಿಸಿನ್ ಸ್ಟೋರೇಜ್ ಇರುತ್ತೆ. ಈಗ ನಾವು ಈಗ ಸಿರಪ್ ಗಳೆಲ್ಲ ಇಡ್ತೀವಿ ಅಂದ್ರೆ ಸ್ವಲ್ಪ ಗೇಜ್ ಚೆನ್ನಾಗಿರೋದು ಇಟ್ಕೋಬೇಕು. ಸಿರಪ್ ಗಳು, ಬಾಟ್ಲಿಗಳ ವೆಯ್ಟ್ ಇರುತ್ತಲ್ಲ, ಮೆಡಿಸಿನ್ಸ್ ಎಲ್ಲ ಸಾಕಂದ್ರೆ ಸ್ವಲ್ಪ ಕಮ್ಮಿಲೆ ತಗೊಂಡು ಇಟ್ಕೋಬಹುದು. ಸರ್ ರ್ಯಾಕ್ ಎಲ್ಲ 2,500 3,000 ರೂಪಾಯಿ ಒಂದೊಂದಾದ್ರೆ ಒಂದು 10,000 ರೂಪಾಯಿ ರ್ಯಾಕಿಗೆ ಆಗುತ್ತೆ. ಹೌದು. ಆಮೇಲೆ ಕಂಪ್ಯೂಟರ್ಗೆಲ್ಲ ಒಂದು 50,000 to 60,000. ಕಂಪ್ಯೂಟರ್ ಇನ್ನು ಕಮ್ಮಿ ಆಗುತ್ತೆ, ಚೆನ್ನಾಗಿರುತ್ತೆ, ಲಾಂಗ್ ಟರ್ಮ್ ಬರುತ್ತೆ ಅಂತ ತಗೊಂಡಿದ್ರೆ. ಆಮೇಲೆ ಸರ್ ಇದು ಈಗ ಮೆಡಿಸಿನ್ ಗಳೆಲ್ಲ ಬಂದ್ರೆ ಎಲ್ಲಾ ಮೆಡಿಸಿನ್ ಗಳು ಒಬ್ಬರ ಹತ್ರ ಡಿಸ್ಟ್ರಿಬ್ಯೂಟರ್ ಸಿಗುತ್ತಾ? ಹೇಗೆ ಸಿಗುತ್ತೆ? ಇಲ್ಲ, ಎಲ್ಲಾ ಮೆಡಿಸಿನ್ ಒಬ್ಬರ ಹತ್ರ ಡಿಸ್ಟ್ರಿಬ್ಯೂಟರ್ ಸಿಗಲ್ಲ.
ಸೊ ಮೈಸೂರಲ್ಲಿ ಒಂಚೂರು ತುಂಬಾ ದೊಡ್ಡ ದೊಡ್ಡ ಪ್ಲೇಯರ್ಗಳಿದ್ದಾರೆ. ಸೊ ಒಂದು ಹೆಚ್ಚು ಕಮ್ಮಿ ಟಾಪ್ ಅಲ್ಲಿ ಒಂದು 7-8 ಜನ ಇದ್ದಾರೆ. ಸೊ ಅಷ್ಟು ಜನ ಹತ್ರನೂ ಸಿಗುತ್ತೆ, ಎಲ್ಲ ಒಬ್ಬರ ಹತ್ರನೇ ಸಿಗಲ್ಲ. ಹೌದಾ? ಎಲ್ಲರ ಹತ್ರನೂ ತಗೋಬೇಕು ನಾವು. ಈಗ ನಾವೇ ಹೋಗಿ ವಿಚಾರಿಸಿ ಹೇಗೆ ಡಿಸ್ಟ್ರಿಬ್ಯೂಷನ್ ನಮ್ಗೆ ಈಗ ಓಪನ್ ಮಾಡಿದಾಗ ಅವ್ರು ನೋಡ್ಕೊಂಡು ಅವರೇ ಓಪನ್ ಏರಿಯಾಗ ಅವ್ರು ಕೆಲವರು ಅವರೇ ಬರ್ತಾರೆ. ಈಗ ನನ್ಗೆ 10 ವರ್ಷ ನಾನು ಕೆಲಸ ಮಾಡೋದ್ರಿಂದ ಎಲ್ಲಾ ಡಿಸ್ಟ್ರಿಬ್ಯೂಟರ್ ನನಗೆ ಗೊತ್ತಿರೋದ್ರಿಂದ ನಾವು ಹೋಗಿ ಓಪನ್ ಮಾಡ್ತಿದೀವಿ ಅಂತಂದ್ರೆ ಅವ್ರೆ ನಮ್ಗೆ ಆಯ್ತು ತಗೊಳ್ಳಿ, ನಮ್ಮ ಹತ್ರ ಸ್ಟಾಕ್ ನಿಮ್ಗೆ ಏನ್ ಬೇಕು ತಗೊಳ್ಳಿ ಅಂತ ನಮ್ಗೆ ಮುಂಚೆನೇ ಐಡಿಯಾ ಇತ್ತು. ಯಾರಾದ್ರೂ ಹೊಸಬ್ರು ಶುರು ಮಾಡಿದ್ರೆ ಹೊಸಬ್ರು ಶುರು ಮಾಡ್ಬೇಕಂದ್ರೆ ಹೋಗಿ ಅವ್ರು ಅಪ್ರೋಚ್ ಮಾಡ್ಬೇಕು, ಹಿಂಗ್ ನಾವು ಮೆಡಿಕಲ್ ಸ್ಟೋರ್ ಮಾಡಿದೀವಿ ಅಂತ. ಹೊಸಬ್ರು ಶುರು ಮಾಡ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಯಾರು ಕ್ರೆಡಿಟ್ ಕೊಡಲ್ಲ. ಸೊ ನಮ್ಗೆ ಗೊತ್ತಿರೋದ್ರಿಂದ ನಮ್ಗೆ ಕ್ರೆಡಿಟ್ ಕೊಡ್ತಾರೆ. ಸ್ಟಾರ್ಟಿಂಗ್ ಕೊಡೋದ್ರಿಂದ ಏನ್ ಮಾಡ್ತಾರೆ ಅವರು, ನಿಮ್ಗೆ ಕ್ಯಾಶ್ ಅಂಡ್ ಕ್ಯಾರಿ, ಈಗ ಕ್ಯಾಶ್ ಎಷ್ಟು ಡಿಸ್ಟ್ರಿಬ್ಯೂಟರ್ ಕೊಡ್ತಾರ ಅವ್ರು. ಸೊ ನಿಮ್ ರಿಲೇಶನ್ಶಿಪ್ ಹೆಂಗೆ ಬೆಳೀತಾ ಹೋಗುತ್ತೆ ಡಿಸ್ಟ್ರಿಬ್ಯೂಟರ್ ಹತ್ರ, ಅದ್ರ ಮೇಲೆ ಅವರು ನಿಮ್ಗೆ ಏನ್ ಮಾಡ್ತಾರೆ, ಕ್ರೆಡಿಟ್ ಕೊಡ್ತಾ ಹೋಗ್ತಾರೆ. ಕ್ರೆಡಿಟ್ ಅಂದ್ರೆ 7 days 15 days 30 days ಈ ತರ ನೀವು ಕ್ಯಾಶ್ ಚೆನ್ನಾಗಿ ರೊಟೇಷನ್ ಮಾಡ್ತಾ ಜಾಸ್ತಿ ಪರ್ಚೇಸ್ ಮಾಡ್ತಾ ಕ್ಯಾಶ್ ಚೆನ್ನಾಗಿ ಕೊಡ್ತಾ ಇದ್ರೆ ಅವಾಗ ಅವರು 7 days 10 days 15 days ಈ ತರ ಅವ್ರಿಗೆ ನಿಮ್ಗೆ ಕ್ರೆಡಿಟ್ ಕೊಡ್ತಾರೆ. ಚಿಕ್ಕ ಲೋನ್ ಅಂತ ಹೇಳ್ಬೋದು. ಲೋನ್ ತರ ಫಸ್ಟ್ ಸ್ಟಾರ್ಟಿಂಗ್ ನೀವು ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ಬೇಕು, ಆಮೇಲೆ ನಿಮ್ಗೆ ಅವರು 15 days 20 days ಈ ತರ ನಿಮ್ಗೆ ಕೊಡ್ತಾರೆ. ಓಕೆ ಓಕೆ, ಅದ್ರ ಮೇಲೆ ನಾವು ಪರ್ಚೇಸ್ ಮಾಡ್ಬೋದು. ಸರಿ ಸರಿ ಸರ್. ಈಗ ಬೇರೆ ಬೇರೆ ಪ್ರಾಡಕ್ಟ್ಸ್ ಇಟ್ಟಿರ ನಿಮ್ರಲ್ಲಿ, ಔಷಧಿ ಬಿಟ್ರು ನಿಮ್ಗೆ ಏನೋ ನೀ ಕ್ಯಾಪ್ ಅದು ಇಟ್ಟಿರ್ತೀರಾ. ಸೊ ಅದು ನಿಮ್ಗೆ ಮಾರ್ಜಿನ್ ಅಂತ ಬಂದ್ರೆ ಈಗ ಎಲ್ಲಾದು ಐಟಮ್ ಕ್ಯಾಪ್ಸೂಲ್ ನಾವು ಹೊರಗೆ ರಿಟೇಲ್ ಅಲ್ಲಿ ತಗೋತಾರೆ ಯಾರೋ ಇದು ಅಂತಂದ್ರೆ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಈಗ 100 ರೂಪಾಯಿ ಒಂದು MRP ಇದ್ರೆ, ಸೊ ಈಗ GST ಕಮ್ಮಿ ಆಗಿದೆ ಸರ್. ಹೌದು, ಮೊದಲೆಲ್ಲ 12% GST ಇತ್ತು, ಈಗ 5% ಆಗಿದೆ. ಈಗ ಮೊದಲು 100 ರೂಪಾಯಿ, ಈಗ 100 ರೂಪಾಯಿ ಅನ್ಕೊಳ್ಳಿ, ಈಗ ಪ್ರೆಸೆಂಟ್ ಅದಕ್ಕೆ 5% ನಾವು GST ಹಾಕ್ತಿವಿ. ಸೊ ನಮ್ಗೆ ಒಂದು 80 ರೂಪಾಯಿ ಅಂದ್ರೆ ಕೆಮಿಸ್ಟ್ಗೆ ಒಂದು 20% ಮಾರ್ಜಿನ್ ಇರುತ್ತೆ. 20% ಮಾರ್ಜಿನ್ ಇರುತ್ತೆ. 20%. ಕೆಲವರು ಹೇಳ್ತಾರೆ ನಮ್ಗೆ ಕೆಲವರು ಅಂದ್ರೆ ಪಬ್ಲಿಕ್ ಜನರಲ್ ಅವ್ರು ಏನ್ ಮಾಡ್ತಾರೆ, ಮೆಡಿಕಲ್ ಸ್ಟೋರ್ಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆ ಅಂತ. ಅದೆಲ್ಲ ಸುಳ್ಳು ಸರ್. ಒಂದು ಮೆಡಿಕಲ್ ಸ್ಟೋರ್ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ 20% ಸಿಗುತ್ತೆ. ಲೈಕ್ ಎಕ್ಸಾಂಪಲ್ ಈಗ ನೀವು ತೋರಿಸ್ತೀನಿ ನೋಡಿ, ಇದು ಪ್ರೋಯೆನ್ಸ್ HP ಪೌಡರ್ ಅಂತ. ಸೊ ಇದ್ರಲ್ಲಿ ನಮಗ್ ಬರೋದೇ 12% ಸರ್, 12ರಿಂದ 13% ಬರುತ್ತೆ ಅಷ್ಟೇ. MRP ಗೆ ಸೇಲ್ ಮಾಡ್ತೀವಿ ನಾವು, ಇದನ್ನ ಡಿಸ್ಕೌಂಟ್ ಕೊಡಲ್ಲ. ಡಿಸ್ಕೌಂಟ್ 10% ಕೊಟ್ಬಿಟ್ರೆ ನಮ್ಗೆ ಇರೋದೇ 2%. ಹೌದು, ಹಂಗಾಗಿ ನಾವೇನ್ ಮಾಡ್ತೀವಿ, ಇದನ್ನ MRP ಗೆ ಕೊಡ್ತೀವಿ. ನಮ್ಗೆ ಏನ್ ಬರಲ್ಲ, ಇದ್ರಲ್ಲಿ ಪ್ರಾಫಿಟ್ ಇಲ್ಲ ನಮ್ಗೆ ಜಾಸ್ತಿ. ಸೊ ಅಂದ್ರೆ ಡಾಕ್ಟರ್ ಬರೀತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ತರಿಸಿದೀವಿ. ಪೇಷಂಟ್ ಕೇಳ್ತಾರೆ ಇಲ್ಲ ಅಂತ ಹೇಳಿ ಕಳ್ಸಂಗಿಲ್ಲ, ತರಿಸ್ಕೊತೀವಿ. ಮತ್ತೆ ಬೇರೆ ಪ್ರಾಡಕ್ಟ್ 20% ಸಿಗುತ್ತೆ, 15ರಿಂದ 20%, ಕೆಲವು 15% ಸಿಗುತ್ತೆ, ಕೆಲವರು 16, ಕೆಲವರು 20 ಸಿಗುತ್ತೆ, ಕೆಲವು 18 ಸಿಗುತ್ತೆ. ಸೊ ಹಂಗೆ 16, 18, 20 ಬರೋಕ್ಕೆಲ್ಲ ನಾವು 10% ಡಿಸ್ಕೌಂಟ್ ಕೊಡ್ತೀವಿ. ಸೊ ಡಿಸ್ಕೌಂಟ್ ಕೊಡ್ಲೇಬೇಕಂತ ಕೆಲವು ಪೇಷಂಟ್ ಹೇಳ್ತಾರೆ, ನಿಮ್ಗೆ ಡಿಸ್ಕೌಂಟ್ ಎಲ್ಲ ಕೊಡ್ಲೇಬೇಕು ಅಂತ. ಅದು ತಪ್ಪು ಸರ್. ಡಿಸ್ಕೌಂಟ್ ಎಲ್ಲರೂ ಕೊಡ್ಲೇಬೇಕಂತೇನಿಲ್ಲ. ಅದು ನಮ್ಗೆ ಕಸ್ಟಮರ್ ರಿಲೇಶನ್ಶಿಪ್ ಗೋಸ್ಕರ 10% ಡಿಸ್ಕೌಂಟ್ ಕೊಡ್ತೀವಿ ನಾವು ಅಷ್ಟೇ. ಎಲ್ಲೂ ನಮ್ಗೆ ಅದಕ್ಕೆ ಮೆಡಿಕಲ್ ಸ್ಟೋರ್ ಅಲ್ಲಿ ನೀವು 10% ಕೊಡ್ಲೇಬೇಕು ಅಂತ ಯಾವ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲೂ ಇಲ್ಲ. ಗೊತ್ತಾಯ್ತು ಸರ್. ಮತ್ತೆ ಕಾಂಪಿಟೇಷನ್ ಇರುತ್ತೆ ಈಗ ಏರಿಯಾ ಅಂದ್ಮೇಲೆ. ತುಂಬಾ ಬೆಂಗಳೂರು ಸೈಡ್ ಆದ್ರೆ ಆನ್ಲೈನ್ ಪ್ರಾಬ್ಲಮ್, ಕಾಂಪಿಟೇಷನ್ ಜಾಸ್ತಿ. ಈಗ ಮೈಸೂರು ಸೈಡ್ ಅಂದ್ರೆ ಅಕ್ಕಪಕ್ಕನೆ, ಈಗ ನಾನು ಇದೇ ರೋಡ್ ಅಲ್ಲಿ ನೋಡಿದ್ರೆ 2ರಿಂದ 3 ಇದಾರೆ. ಅವಾಗ ನೀವ್ ಹೇಗ್ ಡೀಲ್ ಮಾಡ್ತೀರಾ? ಆಕ್ಚುಲಿ ಈ ಏರಿಯಾಗೆ ಫಸ್ಟ್ ಇಟ್ಟಿದ್ದೆ ನಾವು ಮೆಡಿಕಲ್ ಸ್ಟೋರ್, ನಾವೇ ಇಟ್ಟಿದ್ದು ಫಸ್ಟ್. ಓಕೆ. ಅದಾದ್ಮೇಲೆ ನಾವು ಶುರು ಮಾಡಿದ್ಮೇಲೆ ಇನ್ನೂ 2-3 ಮೆಡಿಕಲ್ ಸ್ಟೋರ್ಗಳಾಯ್ತು. ಸರಿ. ಸೊ ಕಾಂಪಿಟೇಷನ್ ಇದ್ದೇ ಇದೆ. ಏನಂದ್ರೆ ನಾವು ಕಸ್ಟಮರ್ ಹೆಂಗೆ ಮಾತಾಡ್ಸ್ತೀವಿ ಅದ್ರ ಮೇಲೆ ಕಸ್ಟಮರ್ ಬರ್ತಾರೆ. ಹೌದು, ನಾವು ಹಳೆಬರಿರೋದ್ರಿಂದ ಅವ್ರು ನಮ್ಮ ಹತ್ರ ಕಸ್ಟಮರ್ ಬರ್ತಾರೆ. ಮತ್ತೆ ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ಗೆ ಹೇಳಿ ಕಳಿಸ್ತೀವಿ, ಮಾತ್ರ ಏನ್ ಬರ್ದಿದ್ದಾರೆ ಡಾಕ್ಟ್ರು, ಯಾವ ಟೈಮ್ ತಗೋಬೇಕು ಅಂತ. ನಾವು ಮೆಡಿಸಿನ್ ಮೇಲೇನೆ ಬರೆದು ಈ ತರ ತಗೋಬೇಕು, ಯಾವ ಟೈಮ್ ತಗೋಬೇಕು ಅಂತ ಎಲ್ಲ ಬರೆದು ಕೊಡ್ತೀವಿ. ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಬರ್ತಾರೆ, ಯಾಕಂದ್ರೆ ವಯಸ್ಸಾಗಿರುತ್ತೆ ಅವ್ರಿಗೆಲ್ಲ, ಅದ್ರ ಮೇಲೆ ಡಿಪೆಂಡ್. ಇಲ್ಲೆಲ್ಲ ಬರೋದೆಲ್ಲ ಸ್ವಲ್ಪ ಹಳ್ಳಿ ಪೇಷಂಟ್ಗಳೇ ಸರ್. ಹಳ್ಳಿ ಪೇಷಂಟ್ ಬರೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ ಯಾವ ಟೈಮ್ ತಗೋಬೇಕು ಏನಾಯ್ತು ಅಂತ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಅದನ್ನ ಅವ್ರಿಗೆ ಬರೆದು ಇನ್ನೊಂದ್ಸರಿ ಹೇಳಿ ಕೊಟ್ಟು ಕಳಿಸ್ಕೊಡ್ತೀವಿ. ಹಂಗಾಗಿ ಪೇಷಂಟ್ಗಳು ನಮ್ಮ ಹತ್ರ ಬರ್ತಾರೆ. ಹಂಗಾಗಿ ನಮ್ಗೆ ಸ್ವಲ್ಪ ಪೇಷಂಟ್ ಚೆನ್ನಾಗಿದೆ ಅಷ್ಟೇ. ಅದೇ, ಯಾಕೆಂದ್ರೆ ಹೊಸಬ್ರು ಯಾರು ಶುರು ಮಾಡಿದಾಗ ನೀವು ಹೊಸದಾಗಿ ಶುರು ಮಾಡೋ ಪ್ರಾಬ್ಲಮ್ ಬರ್ಲಿಲ್ಲ, ನಿಮ್ ಎಕ್ಸ್ಪೀರಿಯನ್ಸ್ ಇತ್ತು, ಆಮೇಲೆ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಯಾರೊಬ್ರು ಹೊಸಬ್ರು ಶುರು ಮಾಡ್ರೆ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಬರ್ಬೋದು ಅಂತ ನಿಮ್ಗೆ? ಅದೇ ಸರ್, ಅಂದ್ರೆ ಫಸ್ಟ್ ಪ್ರಾಡಕ್ಟ್ ಅವೈಲೇಬಲ್ ಮಾಡ್ಕೋಬೇಕು. ಸೊ ಎಲ್ಲಾ ಪ್ರಾಡಕ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಗೊತ್ತಾಗಲ್ಲ ಹೊಸಬ್ರಿಗೆ. ಸೊ ನಾವು ಅದನ್ನ ಬರ್ಕೊಂಡು ಕಸ್ಟಮರ್ ನಂಬರ್ ಬರ್ಕೊಂಡು, ಈಗ ಒಂದು ಮೆಡಿಸಿನ್ ಯಾವ್ದು ಒಂದು ಎಕ್ಸಾಂಪಲ್ XYZ ಅನ್ನೋ ಮೆಡಿಸಿನ್ ಬರ್ದಿದ್ದಾರೆ ಒಬ್ಬ ಡಾಕ್ಟ್ರು, ನಮ್ಮ ಹತ್ರ ಇಲ್ಲ. ಸೊ ಇಲ್ಲ ಅಂತ ಹೇಳಿ ಕೆಲಸ ಏನಾಗುತ್ತೆ, ಈ ಮೆಡಿಕಲ್ ಸ್ಟೋರ್ ಏನು ಸಿಗಲ್ಲ ಅಂತ ಅನ್ಕೋಬಿಡ್ತಾರೆ. ಅವ್ರು ಏನ್ ಮಾಡ್ಬೇಕು, ಅವ್ರನ್ನ ಆ ಕಸ್ಟಮರ್ ಹೇಳ್ಕೋಬೇಕು ಅಂದ್ರೆ ಅವ್ರನ್ನ ಏನ್ ಬೇಕು ಅವ್ರಿಗೆ ಮಾತ್ರ ಬರ್ಕೊಂಡು ಅವ್ರ ನಂಬರ್ ಬರ್ಕೋಬೇಕು. ನಂಬರ್ ಬರ್ಕೊಂಡು ಸರ್ ತರ್ಸ್ಕೊಡ್ತೀನಿ, ಸೊ ನಿಯರ್ ಬೈ ಇಲ್ಲೇ ಮನೆ ಹತ್ರ ಇದೆ ಅಥವಾ ದೂರ ಇದೆ, ಬಂದಾಗ ನಿಮ್ಗೆ ಫೋನ್ ಮಾಡ್ತೀನಿ ಸರ್ ತಗೊಂಡೋಗಿ ಅಂತ ಹೇಳ್ಬೋದು. ಅಥವಾ ಹತ್ರ ಇದ್ರೆ ನಾನು ತಂದ್ಕೊಡ್ತೀನಿ ನಿಮ್ಗೆ. ಈ ತರ ಮಾಡ್ರೆ ಏನಾಗುತ್ತೆ, ಕಸ್ಟಮರ್ ಇಲ್ಲಿ ಹೋದ್ರೆ ಅವ್ರ ಹತ್ರ ಇಲ್ಲ ಅಂದ್ರೆ ತರಿಸಿ ಕೊಡ್ತಾರೆ ಅನ್ನೋದೊಂದು ಭಾವನೆ ಬರುತ್ತೆ. ಸೊ ಅವಾಗ ಮೆಡಿಕಲ್ ಸ್ಟೋರ್ ಬಗ್ಗೆ ಒಳ್ಳೆ ಒಪಿನಿಯನ್ ಬರುತ್ತೆ, ಕಸ್ಟಮರ್ನ ಅವಾಗ ಬರ್ತಾರೆ. ಹಂಗೆ
ಈಗ ನಾವ್ ಇಲ್ಲ ಅಂತ ಹೇಳಿ ಕಳ್ಸ್ಬಿಟ್ರೆ ಬರಲ್ಲ ಕರೆಕ್ಟ್. ಹೌದು, ಇದೆ ಹೆಂಗಾದ್ರೂ ಮಾಡಿ ಕಷ್ಟನೋ ಸುಖನೋ ತರ್ಸ್ಕೊಡ್ಬೇಕು, ಹುಡುಕಾದ್ರೂ ತರ್ಸ್ಕೊಡ್ಬೇಕು ಡಿಸ್ಟ್ರಿಬ್ಯೂಟರ್ ಹತ್ರ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಈಗ ಲೋಕಲ್ ಮೈಸೂರೇ ಇದೇನಾಗುತ್ತೆ, ಎಲ್ಲ ಹಾಕಿದ್ರು ಬೆಳಿಗ್ಗೆ ಹಾಕಿದ್ರೆ ಸಂಜೆ ಅಷ್ಟಲ್ಲಿ ಸಾಕು ಬಂದೇ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಕಸ್ಟಮರ್ನ ಫೋನ್ ಮಾಡಿ ಇಟ್ಕೊಂಡ್ರೆ ಅವರು ಬಂದು ತಗೊಂಡ್ ಹೋಗ್ತಾರೆ, ಅಥವಾ ನಿಯರ್ ಬೈ ಇದ್ರೆ ನಾವೇ ಕೊಟ್ಟು ಬರ್ಬೋದು. ಈ ತರ ಸರ್ವಿಸ್ ಮಾಡೋದು ಏನಾಗುತ್ತೆ, ಕಸ್ಟಮರ್ ಬರ್ತಾರೆ. ಹೌದೌದು, ಉಳ್ಕೊಂತಾರೆ, ಅದೇ ಕಸ್ಟಮರ್ ಉಳ್ಕೊಂತಾರೆ, ಕ್ಯಾರಿ ಕೂಡ ಆಗ್ತಾರೆ. ಕರೆಕ್ಟ್. ಯಾವ್ದು ಸರ್, ಈಗ ಈಗ ಯಾಕೆಂದ್ರೆ ದುಡ್ಡು ಎಲ್ಲದಕ್ಕೂ ಮುಖ್ಯ. ದುಡ್ಡಿಲ್ದೇ ಇದ್ರೆ ಏನು ಶುರು ಮಾಡಕ್ ಆಗಲ್ಲ. ಈಗೆಲ್ಲ ಬಿ ಫಾರ್ಮ್ ಓದಿರ್ತಾರೆ, ಸ್ಟಾರ್ಟಿಂಗ್ ಹುಡುಗರು ಇರ್ತಾರೆ, ಅಥವಾ ಏನೋ ಎಕ್ಸ್ಪೀರಿಯನ್ಸ್ ಇರೋವಾಗ ಗೊತ್ತಾಗ್ಬಿಡುತ್ತೆ. ಒಂದ್ ಬಜೆಟ್ ಅಂದ್ರೆ ಒಂದ್ ಬೇಸಿಕ್ ರೆಂಟ್ ಎಲ್ಲ ಪರ್ಸನಲ್ ಬರುತ್ತೆ, ಬಟ್ ಎಷ್ಟು ಆಗುತ್ತೆ ಸರ್ ಒಂದು ಮೆಡಿಕಲ್ ಸ್ಟೋರ್ ಶುರು ಮಾಡ್ಲಿಕ್ಕೆ? ಮೆಡಿಕಲ್ ಸ್ಟೋರ್ ಮಾಡ್ಲಿಕ್ಕೆ ಅಂದ್ರೆ ಈಗ ಒಂದು 6 ಲಕ್ಷ 5 ಲಕ್ಷ ಅಂತೂ ಕಂಪಲ್ಸರಿ ಮಿನಿಮಮ್. ಕಷ್ಟ ಅದು ಮಿನಿಮಮ್ ಅಂದ್ರೆ ಬೇಸಿಕ್ ಇಟ್ಕೋತೀವಿ ಅಂದ್ರೆ, ಈಗ ಶುಗರ್ ಮಾತ್ರೆಗಳು ಈ ತರದವೆಲ್ಲ ಇಟ್ಕೋತೀವಿ ಅಂದ್ರೆ ಮಾಮೂಲಿ ಜನರಲ್ ಒಂದು 5-6 ಲಕ್ಷ ಬೇಕು. ಲೈಕ್ ಈಗ ಸೂಪರ್ ಸ್ಪೆಷಾಲಿಟಿ ತರ ಇಟ್ಕೋತೀವಿ ಅಂದ್ರೆ ಒಂದು 10 ಲಕ್ಷ ಮಿನಿಮಮ್ ಬೇಕಾಗುತ್ತೆ. ಒಂದು 5-10 ಲಕ್ಷ ಅನ್ಕೊಳ್ಳಿ. 5-10 ಲಕ್ಷ ಮಿನಿಮಮ್. 5 ಲಕ್ಷ ಶುರು ಮಾಡ್ಲೇಬೇಕು. ಸೊ ಇದ್ರಲ್ಲಿ ಎಲ್ಲ ಏನೇನು ಇನ್ಕ್ಲೂಡ್ ಆಗುತ್ತೆ ಸರ್ 5 ಲಕ್ಷದಲ್ಲಿ? ಎಲ್ಲ ಸರ್, ನಿಮ್ಗೆ ಅಂದ್ರೆ ಜನರಲ್ ರೇಂಜು, ಆಂಟಿಬಯೋಟಿಕ್ಸ್, ಶುಗರ್ದು, ನ್ಯೂರೋ ಪ್ರಾಡಕ್ಟ್, ಸೈಕ್ಯಾಟ್ರಿಕ್ ಪ್ರಾಡಕ್ಟ್, ನ್ಯೂರೋ ಸರ್ಜರಿ, ಯೂರಾಲಜಿ, ಆಂಕಾಲಜಿ ಎಲ್ಲ ಕವರ್ ಆಗ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ನಮ್ಗೆ ಒಂದು 15 ಲಕ್ಷ 10 ಲಕ್ಷದ ಮೇಲ್ ಬೇಕು. ಸೊ ಜೊತೆಗೆ ಒಳಗ್ ಸೆಟಪ್ ಕೂಡ ನೀವು ಎಲ್ಲ ಹೇಳು 5 ಲಕ್ಷ ಬೇಕಾಗುತ್ತೆ. ಸೊ ಮೆಡಿಕಲ್ ಸ್ಟೋರ್ ಹೊರಗಿಂದ ನಿಮ್ಗೆ ಎಷ್ಟೇ ಮಿನಿಮಮ್ ಇಲ್ಲ ಶುರು ಮಾಡ್ಬೋದು ಯಾರು ಬೇಕಾದ್ರು ಅಂತ ಅನ್ಸಿದ್ರು, ಮೆಡಿಸಿನ್ ತುಂಬಾ ಕಾಸ್ಟ್ಲಿ, ಅದರಿಂದ ಶುರು ಮಾಡಕ್ಕೆ ತುಂಬಾ ಬಜೆಟಿಂಗ್ ಬೇಕಾಗುತ್ತೆ ನೀವು ಹೇಳ್ತೀರಾ. ಜನರಲ್ ಓಪನ್ ಮಾಡ್ತೀವಿ ಅಂದ್ರೆ ಶುಗರ್ದು ಜನರಲ್ ಓಪನ್ ಮಾಡ್ತೀವಿ ಅಂದ್ರೆ ಒಂದು 5-6 ಲಕ್ಷ ಅಂತ ಬೇಕು. ಹೌದು, ಎಲ್ಲಾ ತರ ಸೂಪರ್ ಸ್ಪೆಷಾಲಿಟಿ ಇಡ್ತೀವಿ ಅಂದ್ರೆ ಒಂದು 10 ಲಕ್ಷದ ಬೇಕು. ಈಗ ಲಾಭ ಒಬ್ಬ ಮನುಷ್ಯ ನೋಡ್ತಾನೆ. ಈಗ 5 ಲಕ್ಷ ಇನ್ವೆಸ್ಟ್ ಮಾಡಿಯಾನೆ, ಅವನು ಶುರು ಮಾಡಿದಾಗ ಲಾಭ ನೋಡಕ್ ಆಗಲ್ಲ. ಎಲ್ಲ ತುಂಬಾ ಏನ್ ಮಾಡ್ತಾರೆ, ನಾನ್ ಮಾಡ್ಬಿಡ್ತೀನಿ ಎಲ್ಲರೂ ನೋಡ್ಕೊಂಡು ಶುರು ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಅಂತವ್ರಿಗೆ ನೀವೇನ್ ಹೇಳ್ತೀರಾ, ಯಾವ ತರ ಅವ್ರು ಎಷ್ಟು ಕಾಯ್ಬೇಕಾ, ಎಷ್ಟು ಲಾಭ ತೆಗಿಬೇಕು, ಹೆಂಗ್ ಕಾಯ್ಬೇಕು, ಏನ್ ಅಂದ್ರೆ ಸರ್, ಒಂದು ಮೆಡಿಕಲ್ ಸ್ಟೋರ್ ಮಾಡಿ ನಾವು ಇಮಿಡಿಯೇಟ್ ಲಾಭ ತೆಗಿತೀವಿ ಅಂದ್ರೆ ಕಷ್ಟ. ಯಾಕಂದ್ರೆ ನಾವು ಒಂದು ಗಿಡ ನೆಟ್ಟ ಮೇಲೆ ಅದಕ್ಕೆ ನೀರ್ ಹಾಕಿ ಅದು ಬೆಳೆದ ಮೇಲೆ ನಮ್ಗೆ ಹಣ್ಣು ಕೊಡೋದು. ಕರೆಕ್ಟ್. ಅದೇ ತರ ಯಾವ್ದೇ ಒಂದು ನಾವು ಮಾಡ್ಬೇಕು ಅಂದ್ರೂ ಅದಕ್ಕೆ ಟೈಮ್ ಹಿಡಿಯುತ್ತೆ. ಹೌದು. ಇವನ್ ಮೆಡಿಕಲ್ ಸ್ಟೋರ್ ಮಾಡ್ಬೇಕು ಅಂದ್ರೆ ಒಂದು ಹೆಸರು ಯಾವ್ದು ಶ್ರೀ ರಾಘವೇಂದ್ರ ಅಂತ ಇಟ್ಟಿದ್ದೀವಿ ನಾವು. ಶ್ರೀ ರಾಘವೇಂದ್ರ ಮೆಡಿಕಲ್ಸ್ ಅಂತ ಗೊತ್ತಾಗಬೇಕು ಅನ್ನೋ ಜನಗಳಿಗೆ ನಾವು ಅದಕ್ಕೆ ಕಾಯ್ಬೇಕು. ಈಗ ನೀಡ ನೆಟ್ಟಿದೀವಿ ಗಿಡನ, ಅದಕ್ಕೆ ನೀರ್ ಹಾಕಿ ಪೋಷಣೆ ಮಾಡಿದಾಗಲೇ ನಮ್ಗೆ ಮಣ್ಣು ಸಿಗೋದು. ಅದೇ ತರ ಮೆಡಿಕಲ್ ಸ್ಟೋರ್ ಮಾಡಿದಾಗಲೂ ಸಡನ್ ಆಗಿ ನಾನು ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡ್ತೀನಿ, ಅವೆಲ್ಲ ಕಷ್ಟ. 1 ವರ್ಷ 2 ವರ್ಷ 1 ವರ್ಷ ಅಂತೂ ಮಿನಿಮಮ್. ಯಾಕಂದ್ರೆ ಮೆಡಿಕಲ್ ಸ್ಟೋರ್ ಇಲ್ಲಿದೆ, ಇಲ್ಲಿ ಹೋದ್ರೆ ಸಿಗುತ್ತೆ ಅನ್ನೋದು ಜನಗಳಿಗೆ ಗೊತ್ತಾದ್ರೆ ಆಟೋಮೆಟಿಕ್ ಆಮೇಲೆ ಜನಗಳು ಬರ್ತಾ ಹೋಗುತ್ತೆ, ಪ್ರಾಫಿಟ್ ಜನ ಜಾಸ್ತಿ ಬರುತ್ತೆ. ಸ್ಟಾರ್ಟಿಂಗ್ ನಾವು 5 ಲಕ್ಷ ಇನ್ವೆಸ್ಟ್ ಮಾಡಿದೀವಿ, ಹೆಂಗಪ್ಪ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ, ಲಾಭ ಬರ್ತಾ ಇಲ್ಲ, ಏನ್ ಮಾಡೋದು ಅಂತಂದ್ರೆ ಕಷ್ಟ ಎಲ್ರಿಗೂ ಹಾಗೆ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದನ್ನ ಕಸ್ಟಮರ್ ನಾವ್ ಹೆಂಗ್ ಡೆವಲಪ್ ಮಾಡ್ಕೋತೀವಿ ಅದ್ರ ಮೇಲೆ ನಿಮ್ಗೆ ಪ್ರಾಫಿಟ್ ಬರ್ತಾ ಹೋಗುತ್ತೆ. ಸರ್, ಈಗ ನಾವೇನಾದ್ರು ಓಪನ್ ಮಾಡ್ಬೇಕು ಅಂದ್ರೆ ಸರ್ಕಾರದಿಂದ ಅದೇನಾದ್ರು ಸ್ಕೀಮ್ಗಳೇನಾದ್ರು ಲಾಭ ಪಡಿಬಹುದಾ, ಅಥವಾ ಏನಾದ್ರು ಲೋನ್ ಆಗ್ಲಿ ಕಮ್ಮಿ ಇದ್ರಲ್ಲಿ ಸಿಗುತ್ತಾ ಬೇರೆ ಬ್ಯಾಂಕ್ ಗಳಲ್ಲಿ ಏನಾದ್ರು? ಕೆಲವ್ರು ಹೇಳ್ತಾರೆ ಮುದ್ರಾ ಲೋನ್ ತಗೋಬಹುದು ಮೆಡಿಕಲ್ ಸ್ಟೋರ್ಗೆಲ್ಲ ಅಂತ. ಅದು ನಾವಿನ್ನೂ ಅಪ್ರೋಚ್ ಮಾಡಿಲ್ಲ, ನಾವೇನು ಮಾಡಿಲ್ಲ, ಯಾಕಂದ್ರೆ ಹಂಗೆ ನಡ್ಕೊ ಹೋಗ್ತಾ ಇದೀವಿ. ಸೊ ಲೋನ್ ಬೇಕಂದ್ರೆ ಲೋನು ಕೊಡ್ತಾರೆ, ಬಟ್ ನಿಮ್ದು ಮೆಡಿಕಲ್ ಸ್ಟೋರ್ ಮಾಡೋಕ್ಕೂ ಮುಂಚೆ ನಿಮ್ ಸಿವಿಲ್ ಸ್ಕೋರ್ ಹೆಂಗಿರುತ್ತೆ, ನಿಮ್ ಟ್ರಾನ್ಸಾಕ್ಷನ್ ಹೆಂಗಿರುತ್ತೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಅದರೆಲ್ಲ ನೋಡಿ ನೀವು ಲೋನ್ ತಗೋಬಹುದು. ಲೋನ್ ಮುದ್ರಾ ಲೋನ್ ಅಂತ ಮಾಮೇಲೆ ಲೋನ್ ತಗೋಬಹುದು, ಬಟ್ ಕೊಡ್ತಾರೆ. ಬಟ್ ಸ್ವಲ್ಪ ಇಂಟ್ರೆಸ್ಟ್ ನೋಡ್ಕೊಂಡು ನೀವು ಬ್ಯಾಂಕ್ ಮ್ಯಾನೇಜರ್ ಜೊತೆ ಹೆಂಗಿರುತ್ತೆ ಅದ್ರ ಮೇಲೆ ನಿಮಗೆ ಲೋನ್ ಸಿಗುತ್ತೆ. ಈಗ ಎಷ್ಟೋ ಜನ, ಈಗ ನೀವು 10 ರಿಂದ 15 ವರ್ಷ ಸರ್ವಿಸ್ ಇದೆ ನಿಮ್ಗೆ, ಅದಾದ್ಮೇಲೆ ನೀವು ಮೆಡಿಕಲ್ ಬಿಸ್ನೆಸ್ ಬಂದ್ರಿ, ನಿಮ್ಗೆ ಹೆಲ್ಪ್ ಆಯ್ತು ಅಂತ ಕೂಡ ಹೇಳಿದ್ರಿ. 15 ವರ್ಷ ನೀವು ಬೇರೆಯವ್ರ ಕೆಳಗೆ ಕೆಲಸ ಮಾಡ್ತೀರಿ, ಜೊತೆ ಕೆಲಸ ಮಾಡ್ತೀವಿ, ಕಂಪ್ನಿಲಿ ಕೆಲಸ ಮಾಡ್ತೀವಿ. ಈಗ ನೀವೇ ನಿಮ್ದು ಓನರ್ ಆಗಿದ್ದೀರಾ, ಈಗ ನಿಮ್ಗೆ ವಾಪಸ್ ಹೋಗ್ಬೇಕು ಅನ್ಸುತ್ತಾ, ನಂಗೆ ಇದೇ ಚೆನ್ನಾಗಿದೆ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಸುತ್ತೆ? ಅಂದ್ರೆ ಸರ್, ಅದೂ ಚೆನ್ನಾಗಿದೆ, ಇದೂ ಚೆನ್ನಾಗಿದೆ. ಅದ್ರಲ್ಲಿ ಏನಂದ್ರೆ ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಇದ್ರಲ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಲ್ಲಿ ನಾವು ಡಾಕ್ಟರ್ ಜೊತೆ ಮಾತಾಡ್ತಿರ್ತೀವಿ, ಡಾಕ್ಟರ್ ಜೊತೆ ಕಮ್ಯುನಿಕೇಶನ್ ಮಾಡ್ತಿರ್ತೀವಿ. ಇಲ್ಲಿ ನಾವು ಪೇಷಂಟ್ ಜೊತೆ ಕಮ್ಯುನಿಕೇಶನ್ ಮಾಡ್ತಿರ್ತೀವಿ. ಎರಡು ಒಂದೇ ಜಾಬು, ಅಲ್ಲೂ ಮಾತ್ರ ಮಾರದೆ, ಇಲ್ಲೂ ಮಾತ್ರ ಮಾರದೆ. ಅಂದ್ರೆ ಅಲ್ಲಿ ನಾವು ಡಾಕ್ಟರ್ ಜೊತೆ ನಾವು ಮಾತಾಡ್ತಿರ್ತೀವಿ, ಡಾಕ್ಟರ್ ಜೊತೆ ಕಮ್ಯುನಿಕೇಶನ್ ಮಾಡ್ತಿರ್ತೀವಿ. ಇಲ್ಲಿ ನಾವು ಪೇಷಂಟ್ ಜೊತೆ ಕಮ್ಯುನಿಕೇಶನ್ ಮಾಡ್ತಿರ್ತೀವಿ ಅಷ್ಟೇ. ಏನ್ ಹೇಳ್ತೀರಾ ಸರ್, ಯಾರು ಲಾಸ್ಟ್ ಒಂದ್ ವರ್ಡ್ಸ್ ಹೇಳ್ಬೇಕು, ನೀವು ಇಷ್ಟು ಸರ್ವಿಸ್ ಅಲ್ಲಿ ನಿಮ್ಗಿರೋ 15-20 ವರ್ಷ ಸರ್ವಿಸ್ ಅಲ್ಲಿ ನೀವೇನ್ ಲಾಸ್ಟ್ ಒಂದ್ ಮಾತು ಹೇಳ್ತೀರಾ? ಪ್ರತಿಯೊಂದು ಕೆಲಸದಲ್ಲೂ ಲಾಭ ಇದ್ದೇ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಲಾಭ ಎಕ್ಸ್ಪೆಕ್ಟ್ ಮಾಡಬೇಡಿ, ಅಷ್ಟೇ ಮಾಡಿ ಮೆಡಿಕಲ್ ಸ್ಟೋರ್ ಮಾಡಿ. ಮೆಡಿಕಲ್ ಸ್ಟೋರ್ ಅಂದ್ರೆ ನೀವು ಒಂದೇ ಒಟ್ಟು ಸರ್ವಿಸ್. ಈಗ ಕೆಲವರು ಲಿಕ್ಕರ್ ಬಿಸ್ನೆಸ್ ಮಾಡ್ತಾರೆ, ಅದು ಬಿಸ್ನೆಸ್, ಬಟ್ ಅದ್ರಿಂದ ನಿಮ್ಗೆ ಹೆಲ್ತ್ ಹಾಳಾಗುತ್ತೆ. ಬಟ್ ನಾವು ಮೆಡಿಕಲ್ ಸ್ಟೋರ್ ಮಾಡ್ತೇವೆ ಅಂದ್ರೆ ಹೆಲ್ತ್ ಪ್ರಿಕಾಷನ್ಸ್ ಇಟ್ಕೊಂಡು ಮಾಡ್ತಿರೋದು, ಹೆಲ್ತ್ ಒಳ್ಳೇದಕ್ಕೋಸ್ಕರ ಮಾಡ್ತಿದೀವಿ, ಮಾಡಿ ಒಳ್ಳೇದಾಗುತ್ತೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ವೆಯ್ಟ್ ಮಾಡಿದ್ರೆ ಖಂಡಿತ ಆಗುತ್ತೆ. ಏರಿಯಾ ನೋಡ್ಕೊಂಡು ಮಾಡ್ಬೇಕು, ಜೊತೆಗೆ ಏರಿಯಾನು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಒಂದು ಮೆಡಿಕಲ್ ಸ್ಟೋರ್ ಮಾಡ್ಬಿಟ್ಟು ಎಲ್ಲೂ ಏರಿಯಾ ಮನೆಗಳೇ ಇಲ್ಲ, ಏನೂ ಇಲ್ಲ ಅಂತಂದ್ರೆ ಇಟ್ಕೊಂಡ್ರೆ ಅಲ್ಲಿ ವೇಸ್ಟ್. ಸೊ ಸುತ್ತಮುತ್ತ ಮನೆಗಳಿರ್ಬೇಕು,
ಹಂಗಿದ್ರೆ ಖಂಡಿತವಾಗೂ ಆಗುತ್ತೆ, ಅಂದ್ರೆ ವೆಯ್ಟ್ ಮಾಡ್ಬೇಕಷ್ಟೇ. ಖಂಡಿತವಾಗೂ ಆಗುತ್ತೆ, ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಮೆಡಿಕಲ್ ಸ್ಟೋರ್ ಇಂದ ಲಾಸ್ ಅಂತೂ ಆಗಲ್ಲ, ಆಗುತ್ತೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಮಾಡ್ರೆ ಒಳ್ಳೇದಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು Thank you. ಥ್ಯಾಂಕ್ ಯು ಸರ್.